ನಾನ್ ದಯನ್ ಮಾಡಿದ ಮಾರ್ಗವು ದುರಸ್ತೆ ಇಲ್ಲ ಅಂತ ಕಾಣ್ತೈತೆ. ಈಗ ಸುಮ್ಮನೆ ಇರೋದು ವಾಸಿ, ಇಲ್ಲಂದ್ರೆ ಊರಾಗ ನನ್ ಮರವೇಣು ಆಗೋದು ಕರೆ. ಹೋಗ್ಲಿ ಬಿಡು, ನಾನೇ ಹೋಗ್ತೀನಿ. ಮತ್ತೆ ಯಾರಂತ ಮಾಡಿದ್ದಿ? ಅಲ್ಲ ಮತ್ತ ನನ್ ಜೊತೆಗೆ ಜಗಳ ಕಾದಾಕ್ ಬಂದಿಯೇನ? ಇಲ್ಲವೇ, ಮಾಡೋ ವ್ಯಾಪಾರ ಬಿಟ್ಟು ನಿನ್ ಕೂಡ ರಾಜಿ ಆಗ ಬಂದೀನಿ. ಪತ್ನಿ, ನೀನ್ ಬೈದಿದ್ದು ನನಗೆ ಅಲ್ಲ? ಇಲ್ಲಪ್ಪ ಇಲ್ಲ, ಯಾಕಂದ್ರ ನನಗ ಬಾಳ ಮಂದಿ ಅದ್ರಾಗ ಈ ಓಣ್ಯಾಗಂತೂ ಕೆಟ್ಟ ನಾಯಿಗಳ ಗಂಟು ಬಿದ್ದಾವ. ಅವ್ರ ಅಂತ ತಿಳ್ಕೊಂಡು ನಿನ್ನ ಬೈದ ನೀ ಅಂತ ತಿಳ್ಕೊಂಡಿರ್ಲಿಲ್ಲ ನಾ. ಹಂಗೇನು, ಹಂಗೇನಾರಿದ್ದ ಹೇಳು, ಎಲ್ಲರ ನಾನ್ ನೋಡ್ಕೊಂತೇನೆ. ಅವ್ರ ಕಾಲು ಮುರಿದ್ರೆ ನಿನ್ ಕೈಗೆ ಕೊಡ್ತೇನೆ. ಪಂಕ್ಲಿ ಪಂಕ್ಲಿ, ನಿನ್ ಬಗ್ಗೆ ನಾನು ಬಹಳ ಕನ್ಸು ಕಟ್ಟಿನ ಗೊತ್ತೇನು? ಕನಸು ಕಟ್ಟಿ ಅಂತ ಸೇಮ್ ಬೂಟ್ ಸೇಮ್ ಟಿ ಶರ್ಟ್ ಹಾಕೊಂಡ್ ಬಂದಿ. ಹೌದಾ? ನೋಡಿಯಲ್ಲ, ನೀನ್ ನನ್ನ ಜೀವ ಕೇಳಿದ್ರು ನಾನ್ ಕೊಟ್ಟೇ ಬಿಡ್ತೇನೆ. ಜೀವ ತಗೊಂಡು ಏನು ಮಾಡ್ಲಿ, ನಾನು ಸುಖ ಕೊಡೋದು ಬಿಡೋದು. ನೀ ನನ್ನ ಮೇಲೆ ಮನಸ್ಸು ಮಾಡಿ, ಹೌದಿಲ್ಲ? ನೀ ನನ್ನ ಮೇಲೆ ಮನಸ್ಸು ಮಾಡಿದ್ರ ನಿನ್ನ ಜೀವ ತಗೊಂಡು ನಾ ಏನ್ ಮಾಡ್ಲಿ? ಬೈ, ನಾ ಒಂದು ಕೇಳ್ತೀನಿ, ಕೊಡ್ತೀನ? ಕೇಳ, ಎಲ್ಲ ಕೊಟ್ಟೇನೆ. ಮತ್ತ ಹೇಳ. ಮತ್ತ ನನಗೊಂದು ರೇಷ್ಮೆ ಸೀರೆ ತಂದು ಕೊಡು. ಆಮ್ಯಾಲ ತಂದು ಕೊಟ್ಟ ಮ್ಯಾಲ ಮದ್ವಿ ಆಗ್ಬೇಕೋ ಬೇಡ ಅಂತ ಯೋಚನೆ ಮಾಡ್ತೀನಿ. ಅಷ್ಟೇನಾ? ನಾನು ಗೊಂಬೆ ವ್ಯಾಪಾರ ಮಾಡ್ಕೊಂಡು ನಿನಗೆ ಒಳ್ಳೆ ಮೊಕಾರ ರೇಷ್ಮೆ ಸೀರೆ ತಂದು ಕೊಡ್ತೀನಿ. ಆಯ್ತೇನೆ ನನ್ನ ಬಂಗಾರದಟ್ಟಿ ಚಿನ್ನದ ಗಣಿ? ಯಾವಾಗ ತಂದು ಕೊಡ್ತೀಯ ನನ್ನ ಚಿನ್ನ? ಮತ್ತೆ ನಾಳೆ ಮನೆತವ ಬಂದು ತಂದು ಕೊಡ್ತೀನಿ. ನೀನ್ ನನಗಾಗಿ ಕಾಯ್ತಾ ಇರು. ನೀ ಹಂಗ ಏನಾರ ಮಾಡಿಗಿಡಿ. ಮನ್ಯಾಗ ನಮ್ಮಪ್ಪ ಅಂದ್ರ ನಮ್ಮ ಬಾಪು ಇರ್ತಾನ, ನಮ್ಮಿಬ್ಬರಿ ಅವಸ್ಥಾವ ಏನಾರ ನೋಡ್ದ ಅಲ್ಲ ಶಾಸ್ತಿ ಮಾಡ್ಬಿಡ್ತಾವ. ಮತ್ತ ಎಲ್ಲಿ ಬರ್ಲಿ? ಮತ್ತ ಗುಟ್ಟಾಗಿ ಬಂದು ಹೋಗ್ಲೇನು? ಅಲ್ಲಿ ಹಿತ್ತಲಕ್ಕ ಕರಿಬೇಡ ಮಾವ, ಬಲು ನಾಚಿಕೆಯಾಗತೈತಿ. ಹಿತ್ತಲ್ದಾಗ ಬಂದು ಕತ್ತಲ್ದಾಗ ತಂದು ಕೊಟ್ಟಿ ಅಂದ್ರ ನನ್ನ ಮನ್ಯಾಗ ಉಟ್ಕೊಂಡು ನಾಳೆ ಮುಂಜಾನೆ ನಿಮ್ಮ ಮನೆ ಎದುರು ಬಂದಿರ್ತೀನಿ. ಹಂಗೆ ಮಾಡಿ ನನ್ನ ಮುದ್ದಿನ ಬಣ್ಣದ ಗೊಂಬೆ. ಹಂಗಾದ್ರೆ ನಾ ಹೋಗಿ ಬರ್ಲಾ?
ಎಂದರೆ ನಾನು ಕಂಡಿದ್ದ ಹೆಣ್ಣಾದ ಪಾರ್ವತಿ ಇನ್ನೂ ನನ್ನ ಕೈವಶವಾಗಿಲ್ಲ. ಪಾರ್ವತಿ ಹೆಸರಿಗೆ ತಕ್ಕಂತೆ ರೂಪವತಿ, ಸುರಲೋಕದ ಸುರ ಸುಂದರಿಯರನ್ನೇ ನಾಚಿಸುವಂತಹ ರತಿ, ದೇಶ ರಾಶಿಯಿಂದ ಹಿಡಿದು ಕಾಲ್ಬೆರಳಿನವರೆಗೂ ವರ್ಣಿಸಲು ಸಾಧ್ಯವಾದ ಸೌಂದರ್ಯವನ್ನು ಕಂಡು ನನ್ನ ಮನ ಕಡಿವಾಣವಿಲ್ಲದ ಕುದುರೆಯಂತೆ ಹಿಡಿದು ತಪ್ಪಿ ಹಾರಾಡ ಹತ್ತಿದೆ. ಅವಳ ಸಂಘ ಬಯಸಿ ಅವಳಲ್ಲಿ ತುಂಬಿ ತುಳುಕುವ ಯೌವನದ ಸವಿಸುಖವನ್ನು ಸವಿಯದೆ ಹೋದರೆ ನನ್ನ ಹೆಸರಿಗೆ ತಕ್ಕಂತೆ ನಾನು ಮಹೇಂದ್ರನೇ ಅಲ್ಲ. ನನ್ನ ಮರ್ಮವನ್ನು ಅರಿಯದ ಮಲ್ಲು ಹುಡುಗಿಗೆ ಮಂಕು ಬೂದಿಯನ್ನು ನೆಲಚಿ ಆ ಪುಷ್ಪದಲ್ಲಣಗಿದ ಮಕರಂದವನ್ನು ನಾ ಹೀರದೆ ಹೋದರೆ ನಾನು ಮಹೇಂದ್ರನೇ ಅಲ್ಲ. ಮಾ ಎಂದರೆ ಮಮಕಾರವಿಲ್ಲದವ, ಹೇ ಎಂದರೆ ಹೇಯ ಚಿತ್ರಗಳನ್ನೆಸಗುವವ, ರಾ ಎಂದರೆ ದ್ರವ್ಯವನ್ನೇ ಲೆಕ್ಕಿಸದವ. ಇವು ಮೂರು ಇವನ ಮರ್ಮ. ಇದನ್ನು ತಿಳಿದು ನಡೆದರೆ ಅದು ಅವರ ಧರ್ಮ, ತಿಳಿಯದೆ ಹೋದರೆ ಅದು ಅವರವರ ಕರ್ಮ. ಪ್ರಾರ್ಥನಾ ಜನವೇಗದ ಸರದಾರನಂತೆ ನನ್ನ ಮನಸ್ಸು ನಿನ್ನಲ್ಲೇ ಕೇಂದ್ರೀಕೃತವಾಗುತ್ತದೆ. ಪುಂಗಿಯ ನಾದ ಕೇಳಿ ಸರಸರನ ನಾಗರ ಆಳುವಂತೆ ಈ ನನ್ನ ಕಾಮತೃಷೆ ನಿನ್ನತ್ತಲೇ ಹರಿದು ಬರುತ್ತಿದೆ. ಪ್ರಾರ್ಥನಾ ನಿನ್ನನ್ನು ಬಡತನದಲ್ಲಿ ನುಗ್ಗಿದ ಆ ಬ್ರಹ್ಮ ರೂಪ ಯೌವನವನ್ನು ಕೊಟ್ಟ. ಅದು ಆ ಬ್ರಹ್ಮ ಮಾಡಿದ ದೊಡ್ಡ ತಪ್ಪು. ಸ್ವರ್ಗದಲ್ಲಿ ದೇವೇಂದ್ರನಂತೆ ನಿನ್ನಂತಹ ರಂಭೆಯನ್ನು ನನ್ನ ಬಾಹುಬಂಧನದಲ್ಲಿ ಆಲಂಗಿಸಿ ಮುದ್ದಿಸುವ ಬಯಕೆ. ನಿನ್ನ ಕನ್ನಡಿಯಂತೆ ನಿನ್ನ ಮುಖ ಕಂಡರೆ ನನ್ನ ಕಾಮದಲೆಗಳು ಅಪ್ಪಳಿಸಿವೆ.
ಸಮುದ್ರದಲ್ಲಿ ತೇಲಾಡಿ ಸುಖ ಪಡೆಯುವ ಬಯಕೆ. ಅಂದು ನನ್ನ ಕೈಯಿಂದ ಪಾರಸೆಲೆ ಪ್ರಾರ್ಥನಾ, ಇನ್ನು ಮುಂದೆ ನನ್ನ ಕೈಯಿಂದ ಪಾರಾಗಲಾರೆ. ಹುಲಿಯ ಬಾಯಿಗೆ ಸಿಕ್ಕಾರಣೆ ಅಂತೆ ಇಂದೆಲ್ಲ ನಾಳೆ ನನ್ನ ಕೈಗೆ ಸಿಕ್ಕೇ ಸಿಗುತ್ತೀಯ. ನಾನು ಕೊಟ್ಟ ಎದುರು ಪಿಚ್ಚೆಯಲ್ಲಿ ಬಾಳುತ್ತಿರುವ ನೀನು ಆದಷ್ಟು ದಿನ ನನ್ನಿಂದ ತಪ್ಪಿಸಿಕೊಂಡಿರ್ತೀಯೋ ನಾನು ನೋಡುತ್ತಿನ ಕಡೆ. ಪ್ರಿಯತಮ್, ಇಂದಿಗೆ ನಮ್ಮ ಮದುವೆಗೆ 184 ದಿನ ಮಾತ್ರ ಬಾಕಿ ಉಳಿದಿದೆ ಅಲ್ಲವೇ? ನೋಡಿ, ಈ ನಮ್ಮ ಪ್ರೀತಿ ಅದೆಷ್ಟೇ ಸಣ್ಣದಾದರೂ ಕೂಡ, ನಮ್ಮ ಹೃದಯ ಅದೆಷ್ಟೇ ಸಣ್ಣದಾದರೂ ಕೂಡ, ಬೇರೆ ಯಾವುದೇ ವಸ್ತು ಕೂಡ ನಮ್ಮ ಮಹತ್ವದ ಜೀವನವನ್ನು ಅಗಲಿಸಲು ಸಾಧ್ಯ ಇಲ್ಲ ಅಲ್ಲವೇ? ಹೌದು ಪ್ರಿಯಾ, ನಮ್ಮ ಪರೀಕ್ಷೆ ಮುಗಿಯಬೇಕೆಂದರೆ ಅಷ್ಟು ದಿನ ಬೇಕು. ನಮ್ಮ ಪರೀಕ್ಷೆ ಮುಗಿದ ಕೂಡಲೇ ನಮ್ಮ ಮದುವೆ. ಆ ದಿನಕ್ಕಾಗಿ ನಾನು ಹಗಲಿರುಳು ತಪಸ್ಸು ಮಾಡುತ್ತಿರುವೆ. ಹೌದು ಪ್ರಿಯತಮ್, ಈ ಮಾತು ಸತ್ಯ. ಅದಕ್ಕೆ ಯಾವುದೇ ಭಯಗಳಿಲ್ಲ, ಯಾವುದೇ ಅನುಮಾನಗಳಿಲ್ಲ, ಯಾವುದಕ್ಕೂ ಆಸ್ಪದವಿಲ್ಲ. ಮುಂದೊಂದು ದಿನ ನಮ್ಮಿಬ್ಬರದೇ ಬದುಕು ಆಗಿರ್ತದೆ ಅಲ್ವೇ? ಪ್ರಿಯಾ, ಹೃದಯವೆಂಬುವುದು ಗಾಜಿನ ಮನೆ ಇದ್ದಂತೆ. ಒಮ್ಮೆ ಒಡೆದರೆ ಅದನ್ನು ಜೋಡಿಸಿಡಲು ಸಾಧ್ಯವೇ ಇಲ್ಲ. ಹಾಗೆಯೇ ಹೃದಯದಿಂದ ಬರದೇ ಇರುವ ಮಾತು ಪ್ರೀತಿಸಿದ ಇನ್ನೊಂದು ಹೃದಯಕ್ಕೆ ಮುಟ್ಟುವುದೇ ಇಲ್ಲ. ಹೌದು, ನಿಮ್ಮ ಮಾತು ಸತ್ಯ. ಅದೇ ರೀತಿ ಪ್ರೀತಿ ಎಂಬುದು ಸೂರ್ಯನ ಕಿರಣಕ್ಕೆ ಇರುವ ಇಬ್ಬನಿಯಂತೆ, ಅದನ್ನು ತಪ್ಪಿ ಇಡುವ ಅಯಸ್ಕಾಂತ. ಆಹಾ, ನಿನ್ನ ಮಾತಿನಲ್ಲಿ ಎಂತಹ ಅರ್ಥ ಅಡಗಿದೆ ಪ್ರಿಯಾ. ಪ್ರೇಮವು ಬಿಲ್ಲಿನಂತೆ ಅತಿಯಾಗಿ ಭಾಗಿಸುವುದರಿಂದ ಅದು ಮುರಿದೇ ಹೋಗುತ್ತದೆ. ಹೌದು, ಹಾಗೆ ಆಗಲಿ. ನಿಮ್ಮ ಪ್ರೀತಿಯನ್ನು ನಾನು ಸದಾ ಪೂಜಿಸುವೆ. ಅಂದ ಹಾಗೆ ಪ್ರಿಯತಮ್, ನೀ ನನ್ನನ್ನು ಸುಖವಾಗಿ ನೋಡ್ಕೊತೀಯ ತಾನೆ? ಸುಖವಾಗಿ ನೋಡಿಕೊಳ್ತೀನೋ ಎನ್ನುವ ಗೊತ್ತಿಲ್ಲ. ನಿನಗೆ ನೋವಾಗದ ಹಾಗೆ, ಅವಮಾನವಾಗದ ಹಾಗೆ, ಜಗತ್ತಿನಲ್ಲಿ ಮತ್ಯಾವುದು ನೆನಪಾಗದ ಹಾಗೆ ಪ್ರೀತಿಯಿಂದ ನೋಡಿಕೊಳ್ಳುತ್ತೇನೆ. ಅಬ್ಬ, ನನ್ನ ಜನ್ಮ ಸ್ವಾರ್ಥಕವಾಯಿತು. ಯಾಕಂದರೆ ನಿಮ್ಮಂತ ಪ್ರಿಯಕರು ಸಿಕ್ಕಿದ್ಯಾ ಅದೊಂದು ಪುಣ್ಯವೆಂದು ತಿಳಿದುಕೊಳ್ಳುತ್ತೇನೆ. ನಿಮ್ಮ ಜೊತೆ ಅದೆಷ್ಟೇ ವರ್ಷಗಳು ಕಳೆದರೂ ಅಷ್ಟೇ ನಿಮಿಷಗಳು ಕಳೆದಂತೆ. ಅಂತಹ ಸುಂದರವಾದ ಕ್ಷಣಗಳಲ್ಲಿ ನಿನ್ನ ಪ್ರತಿ ಹೆಜ್ಜೆ, ಪ್ರತಿ ಉಸಿರು, ಪ್ರತಿ ವಿಶ್ವಾಸಗಳಲ್ಲೇ ನಾನಿರುತ್ತೇನೆ. ನೀನು ಕಣ್ಬಿಟ್ಟು ತೆರೆದಾಗಲೆಲ್ಲ ಅದರಲ್ಲಿ ನನ್ನ ಚಿತ್ರವಿರುತ್ತದೆ. ನಾನು ಅಷ್ಟೇ. ಕಣ್ಣು ಮುಚ್ಚಿದರೂ ಕಣ್ಣು ತೆರೆದರೂ ನಿಮ್ಮ ಭಾವಚಿತ್ರವೇ ನನ್ನ ಹೃದಯದಲ್ಲಿ ಮೂಡುತ್ತದೆ. ಅಂದ ಹಾಗೆ ಪ್ರಿಯತಮ್, ನಾನೊಂದು ಮಾತು ಕೇಳಲ್ಲ? ಪ್ರಿಯಾ, ಪ್ರೀತಿ ಎಂಬುವುದು ಗಾಜಿನ ಪ್ರಿಯಾ, ಪ್ರೀತಿ ಎಂಬುವುದು ಒಂದು ಸುಂದರವಾದ ಕನಸು. ಪ್ರೀತಿ ಎಂಬುವುದು ಮನಸ್ಸಿನ ದೌರ್ಬಲ್ಯ. ಒಂದು ಮನಸ್ಸಿನ ಪ್ರೀತಿ ಒಬ್ಬರಿಗೆ ಮಾತ್ರ ಮೀಸಲು. ಹಾಗೆಯೇ ನನ್ನ ಮನಸ್ಸಿನಲ್ಲಿ ಮೊದಲ ಬಾರಿಗೆ ಪ್ರೀತಿಯ ಮೊಲಕೆ ಮೂಡಿಸಿದ ಪ್ರೀತಿಯ ದೇವಿ ನೀನು. ನಿನ್ನನ್ನು ಪ್ರೀತಿಸದೆ ಮತ್ಯಾರನ್ನು ಪ್ರೀತಿಸಲು? ನೋಡಿ, ಪ್ರೀತಿಯಲ್ಲಿ ನಾನು ದೌರ್ಬಲ್ಯಗಳೆಲ್ಲ ನಿಜ. ಆದರೆ ನಮ್ಮ ಮನೆಯಲ್ಲಿ ಬಡತನವೇ ತಾಂಡವವಾಡುತ್ತಿದೆ. ಅದರಿಂದ ಈ ನೋವನ್ನು ನಾನು ನಿಮ್ಮ ಪ್ರೀತಿಯಲ್ಲಿ ಮಾತ್ರ ನುಂಗಿಕೊಳ್ಳಬಲ್ಲೆ. ನಿಜ, ಪ್ರೀತಿಗೆ ಎಲ್ಲ ದುಃಖಗಳ ನುಂಗುವ ಶಕ್ತಿ ಇದೆ. ಪ್ರೇಮವು ಇಲ್ಲ, ಪ್ರೀತಿಗೆ ಎಂದು ಮುಕ್ತಾಯವಿಲ್ಲ. ಪ್ರೀತಿ ಅಮರ, ಪ್ರೀತಿ ಸದಾ ಅಮರ. ಅದು ಜನ್ಮ ಜನ್ಮಕ್ಕೂ ಅಮರವಾಗಿರುತ್ತದೆ. ನನಗೆ ಗೊತ್ತು ಪ್ರಿಯಾ. ಅಂಗೈಲಿ ಕರ್ಪೂರ ಹಚ್ಚಿಕೊಂಡು ನನ್ನ ಬಾಳಿನ ಕತ್ತಲು ಕಳೆಯಲು ಸ್ಫೂರ್ತಿಯಾಗಿ ನನ್ನ ಬಾಳಿನ ಹಣೆಯಾಗಿ ನಿಂತಿರುವಳು ನೀನೇ ಎಂದು ನನಗೆ ಚೆನ್ನಾಗಿ ಗೊತ್ತು. ಹೌದು ಪ್ರಿಯತಮ್, ನನ್ನ ಬಾಳನ್ನು ಬೆಳಗುವ ದೇವರು ನೀನು. ನನಗೆ ಯಾವುದೇ ಕಷ್ಟಗಳನ್ನು ಬೆಂದರೂ ನೀವು ಎದುರಿಸ್ತೀರ ಎನ್ನುವುದು ನನಗೆ ಚೆನ್ನಾಗಿ ಗೊತ್ತಿದೆ. ಆದರೆ ಮುಂದೊಂದು ದಿನ ನಾನು ನಿಮಗೆ ಸೇರಲು ಕಷ್ಟವಾದರೆ? ಪ್ರಿಯಾ, ಇದೇನು ಹೀಗೆ ಮಾತನಾಡುತ್ತೀಯಾ? ಒಂದು ನದಿ ಎಷ್ಟೋ ಅಡೆತಡೆಗಳನ್ನು ಎದುರಿಸಿ ಸಮುದ್ರವನ್ನೇ ಸೇರು ಬಿಡುತ್ತದೆಯೋ, ಹಾಗಿರುವಾಗ ನಾನು ನೀನು ಸೇರುವುದು ಕಷ್ಟದ ಮಾತೆ? ಛೀ, ಹೌದು, ನಿಮ್ಮ ಮಾತು 100ಕ್ಕೆ 100 ಸತ್ಯ. ಛೀ, ಹೋಗು ಪ್ರೀತಿ.
ನನಗೆ ಸ್ವಲ್ಪ ಕೆಲಸವಿದೆ, ನೀನು ಹುಷಾರಾಗಿ ಮನೆಗೆ ಹೋಗು. ಕನಸು ಕಾಣುತ್ತಾ ಎಲ್ಲೇ ಮೈ ಬರ್ತ ನಿಲ್ಬೇಡ. ಹೋಗು ಪ್ರೀತಿ.
ಆಹಾ ರಂಬೆಯಂತ ರಾಜಕೀಯ ಹೆಣ್ಣು ಒಂಟಿಯಾಗಿ ದಾರಿಯಲ್ಲಿ ನಿಂತಿದೆ. ನೋಡಿದ ಕ್ಷಣವೇ ಈ ನಿಕೇತನ ಬಾತ್ರಗಾತ ರೋಟಿಯಲ್ಲಿರುವ ರಸ್ತೆಯ ಪ್ರವೇಶಿಸಿ ಚೆಲ್ಲಿನ ಬೈ ದಿಂಗಾಳಿದ್ದಾರೆ. ಏನೇ ಆಗಲಿ ಇವರ ಬಾಳ ಸಂಗತಿಯನ್ನು ಮಾಡಿಕೊಂಡು ತುಂಬ ಯೌವನಗಳ ಸುಖವುಂಡು ನಂತರ ರೋಗಿ ಎಂದರೆ ರೇಗಿ ಇವಳನ್ನು ಸ್ಮಶಾನಕ್ಕೆ ತಳ್ಳದಿದ್ದರೆ ನನ್ನ ಹೆಸರು ವಿಷ್ಣು ವಿಕೇತನೇ ಅಲ್ಲ. ನಿಲ್ಲಿಸಿದರೆ ನಿಮ್ಮದಿದೆ ಊರೇ, ನಿಮ್ಮ ಮುದ್ದಾದ ಹೆಸರೇನು? ಯಾರು ನೀನು? ದಾರಿಯಲ್ಲಿ ಹೋಗುವ ಹೆಣ್ಣನ್ನು ಈ ರೀತಿ ಅಡ್ಡಗಟ್ಟು ಮಾತಾಡ್ತಾ ಇದೆಯಲ್ಲ, ನೀನೇನು ರೋಡ್ ರೋಮಿಯೋ ಏನು? ಛೇ ನಾನೇನು ಈ ರೋಡಿಗೆ ರೋಮಿ ಅಲ್ಲ. ನೀನು ಮನಸ್ಸು ಮಾಡಿದರೆ ನಿನಗೆ ರೋಮಿಯೋ ಆಗಲ್ಲ. ನನ್ನ ರೋಮಿಯೋ ಆಗುವ ಯೋಗ್ಯತೆ ನಿನಗೆಲ್ಲಿಂದ ಬರಬೇಕು? ದಾರಿಯಲ್ಲಿ ಹೋಗುವ ಹೆಣ್ಣನ್ನು ಈ ರೀತಿ ಅಡ್ಡಗಟ್ಟಿ ಬಾಯಿಗೆ ಬಂದ ಹಾಗೆ ಮಾತಾಡ್ತಾ ಇದೆಯಲ್ಲ, ನಾಚಿಕೆ ಆಗೋದಿಲ್ಲವೇನೋ ನಿನಗೆ? ಪರಿಚಯವಿಲ್ಲ. ಈ ಊರಿನಲ್ಲಿ ನಿನ್ನಂತ ಆಲಯದ ಎಲ್ಲ ಯುವತಿಯರ ಪರಿಚಯ ನನಗಿದೆ. ಅಂದ ಮೇಲೆ ನಿನ್ನ ಪರಿಚಯ ನನಗಿಲ್ಲವೇ? ಏನು ನನ್ನ ಪರಿಚಯ ನಿನಗಿದೆಯಾ? ನಾನು ನಿನ್ನನ್ನು ನೋಡ್ತಿರುವುದು ಇದೇ ಮೊದಲನೇ ಸಲ. ಇರಬಹುದು, ಆದರೆ ನಾನು ನಿಮ್ಮನ್ನು ತುಂಬಾ ಸಲ ನೋಡಿದ್ದೇನೆ. ನನ್ನ ಸ್ನೇಹಿತ ಸೌಕರ್ಯ ಸಾಕಿದ ಎಂಜಿನ ನಾಯಲ್ಲವೇ ನೀನು? ನಾಯಿಗೆ ಬಿಡಿ ಹಾಗೆ ಮಾತನಾಡು, ಇಲ್ಲವಾದರೆ ನಿನ್ನ ಪ್ರಾಣ ಪಕ್ಷಿ ಹಾರಿ ಹೋದದ್ದು ಎಚ್ಚರ. ಪ್ರಾಣ ಪಕ್ಷಿಯನ್ನು ಆರಿಸುವ ಸಾಮರ್ಥ್ಯ ನೆನೆಯಲ್ಲಿ ಪ್ರತನ. ನೀನು ಒಂದು ಹೆಣ್ಣು ಒಯ್ಯುವ ಮುನ್ನ ಈ ರೀತಿ ಬೆದರಿಸಿ ನಟನೆ ಮಾಡುವುದು ಸಹಜ. ಬಾಳೆ ಸಮಯ ಹೊತ್ತ ಸಮಯ ನರರಾಕ್ಷಸ, ಹೆಣ್ಣಂದರೆ ಏನು ತಿಳಿದುಕೊಂಡಿದೆಯೋ? ಜಗನ್ಮಾತೆ ಕೂಡ ಒಂದು ಹೆಣ್ಣು. ಅಷ್ಟೇ ಅಲ್ಲವೋ, ಭಾರತ ಮಾತೆ ಕೂಡ ಒಂದು ಹೆಣ್ಣು. ನಾವು ದಿನನಿತ್ಯ ಪೂಜಿಸುವ ಆ ದೇವತೆ ಕೂಡ ಒಂದು ಹೆಣ್ಣು. ಭೂಮಾತೆ ಕೂಡ ಒಂದು ಹೆಣ್ಣು. ಹೆಣ್ಣಿನ ಬಗ್ಗೆ ಇಷ್ಟೊಂದು ಕೀಳಾಗಿ ಮಾತಾಡ್ತಿದ್ಯಾ? ನಿನ್ನ ಜನ್ಮದಾತೆಯೂ ಒಂದು ಹೆಣ್ಣು. ಯಾಕೆ ಮರೆತಿರುವೆಯಾ? ಓಹೋ, ನಿನ್ನ ಗೊಡ್ಡು ತತ್ವ ಉಪದೇಶ ನನಗೆ ಬೇಡ. ನಿನ್ನನ್ನು ಕರೆದಿದ್ದು ಕರೆಯಬೇಕಂತ ಅಷ್ಟೇ. ನಿನ್ನನ್ನು ಹೇಗೆ ಕರೆದುಕೊಂಡು ಹೋಗಬೇಕಂತ ನನಗೆ ಚೆನ್ನಾಗಿ ಗೊತ್ತು. ಏ ಪಾಪಿ, ಹೆಣ್ಣನ್ನು ಅಷ್ಟು ಸುಲಭವಾಗಿ ಕರೆದುಕೊಂಡು ಹೋಗುವೆ ಎಂದುಕೊಂಡಿದ್ಯಾ? ನೋಡು, ದೇವರು ಹೆಣ್ಣಿಗೆ ಅಂದವನ್ನು ಕೊಟ್ಟಿರ್ತಾನೆ. ಯಾಕಂದ್ರೆ ಅದನ್ನು ದೂರದಿಂದ ನೋಡಿ ಸವಿಬೇಕು. ಬಲವಂತದಿಂದ ಹಿಂಸೆ ಪಡೆಯಲು ಸಾಧ್ಯವಿಲ್ಲ. ಏಕೆ ಸಾಧ್ಯವಿಲ್ಲ? ನಾನು ಮನಸ್ಸು ಮಾಡಿದರೆ ಈ ಪ್ರಪಂಚವನ್ನು ಧ್ವಂಸ ಮಾಡಬಲ್ಲ. ನೀನು ಕೇವಲ ಹುಲ್ಲು ಮಾನವಿ. ಏನು ಹುಲ್ಲು ಮಾನವಿಯನ್ನು ಕೇವಲವಾಗಿ ಮಾತಾಡಬೇಡ. ದೇವರು ನಮ್ಮನ್ನು ಸೃಷ್ಟಿಸಿರುವುದು ಯಾಕೆ? ಏನೊಬ್ಬರಿಗೆ ನಮ್ಮ ಜೀವನ ಸ್ಫೂರ್ತಿ ಆಗಬೇಕಂತ. ಇಲ್ಲದಿದ್ದರೆ ನಮ್ಮ ಬಾಳಿಗೆ ಯೋಗ್ಯತೆಗೆ ಏನು ಸಾಧಿಸಲು ಸಾಧ್ಯ? ನೀನೇ ಹೇಳು. ಶೀಲ ಅಂತ ಯಾಕೆ ಬದುಕಂತೀಯ? ಒಡತಿ ಹಾಲನ್ನು ಮೋಹಿಸುವುದು, ಮಾನ ಮಡದಿಯನ್ನು ತಂದ ಮೋಹಿಸುವುದು, ಒಡ ಹುಟ್ಟಿದ ಒಬ್ಬರನ್ನೊಬ್ಬರು ಮೋಹಿಸುವುದು ಹೆಚ್ಚೇನು? ಆಯನ್ನೇ ಮಗಳನ್ನೇ ಮೋಹಿಸುವುದು. ಈ ಕಲಿಕಾಲದಲ್ಲಿ ಸಂಬಂಧವಿಲ್ಲದ ಹೆಣ್ಣು ನೀನು. ನಾನು ನಿಮ್ಮನ್ನು ಮೋಹಿಸುವುದರಲ್ಲಿ ಯಾವ ತಪ್ಪಿಲ್ಲ. ಬೇಡಣ, ಬೇಡ. ಈ ಪ್ರಪಂಚದಲ್ಲಿ ಸಂಬಂಧಗಳಿಗೆ ತುಂಬಾನೇ ಅರ್ಥ ಆಗ್ತದೆ. ದಯವಿಟ್ಟು ನನ್ನನ್ನು ತಂಗಿ ಅಂತ ತಿಳಿದುಕೊಂಡು ಬಿಟ್ಟು ಬಿಡು. ಅಣ್ಣ
ಅಣ್ಣ ತಂಗಿಯನ್ನು ಇದುವರೆಗೂ ನನ್ನನ್ನು ಯಾರು ಕರೆದಿರಲಿಲ್ಲ. ಅಣ್ಣ ಎಂದು ಪದದ ಅರ್ಥವೇ ನನಗೆ ಗೊತ್ತಿಲ್ಲ. ಈ ಲೇಖನಿ ಈ ಮಾತು ಭಾರಿ ಸುಮಾರು. ಯಾರು ಈತ ಕಡೆಯ ಬರ್ತಲಿದೆ. ಇರಲಿ ಇರಲಿ, ನಿನ್ನನ್ನು ಇನ್ನೊಮ್ಮ ನೋಡಿಕೊಳ್ಳುತ್ತೇನೆ. ಅಣ್ಣ, ನೀನು ಸರಿಯಾದ ಸಮಯಕ್ಕೆ ಬಂದು ನನ್ನ ಮಾನ ಪ್ರಾಣ ಕಾಪಾಡಿದ್ರೆ. ಅಣ್ಣ, ನಾನು ಒಂದು ದಿನ ಚಿಕ್ಕವಳಿರಬೇಕಾದರೆ ನನಗೆ ರಕ್ತ ಕಡಿಮೆ ಇತ್ತಂತೆ. ನಾನು ಬದುಕಿ ಉಳಿಯುವುದಿಲ್ಲವೆಂದು ಡಾಕ್ಟರ್ ಹೇಳಿದರಂತೆ. ಆ ಸಮಯದಲ್ಲಿ ನೀವು ನನಗೆ ರಕ್ತವನ್ನು ಕೊಟ್ಟು ಬದುಕಿಸಿದಿರ. ಅದಕ್ಕೆ ಅಂದಿನಿಂದ ಇಂದಿನವರೆಗೂ ನನ್ನ ಪಾಲಿಗೆ ನೀವೇ ಅಣ್ಣ ಆಗಿದ್ದೀರಣ್ಣ. ನಿಮ್ಮಂತ ಅಣ್ಣ ಪಡಿಬೇಕಾದ್ರೆ ಪುಣ್ಯ ಮಾಡಿರಬೇಕು. ಇದೇನಮ್ಮ, ಅದು ಯಾವ ದುಷ್ಟದಮ್ಮ ನಿನ್ನ ಸಿನಕ್ಕೆ ಕೈ ಹಾಕಿದ್ದು? ಹಾಡು ಹಗಲಿನಲ್ಲಿ ಇಂಥ ನೀಚ ಕೆಲಸ ಮಾಡಿದ್ದು? ಅಣ್ಣ, ನಾನು ಯಾವ ಪಾಪಿಯಿಂದ ಸಾಲವನ್ನು ತೆಗೆದುಕೊಂಡಿದ್ದ ಆ ಸಾಹುಕಾರನ ಸ್ನೇಹಿತ ಅಣ್ಣ. ನಮ್ಮಂತ ಹೆಣ್ಣು ಬಡತನದಲ್ಲಿ ಹುಟ್ಟಬಾರದಣ್ಣ, ಹುಟ್ಟಬಾರದು. ಬೇಡಮ್ಮ, ನೀನೇನು ಚಿಂತಿಸಲಿಲ್ಲ. ಹೆಣ್ಣಿನ ಕುರದಲ್ಲಿ ಮಂಗಾಯಿದ್ದರೆ ಇಂಥ ನಾಯಿಗಳ ಭಯವಾಗ್ತದೆ. ಆದಷ್ಟು ಬೇಗ ನಿನ್ನ ಹಣ ಸಹಿತ ಮಂಗಾದಾರ ನಾನು ನೆರವೇರಿಸುತ್ತೇನೆ. ಅಣ್ಣ, ಈಗಾಗಲೇ ನೀವು ನನಗೆ ತುಂಬಾ ಉಪಕಾರವನ್ನು ಮಾಡಿದರೆ ಈ ನಿಮ್ಮ ಉಪಕಾರವನ್ನು ನಾನು ಎಂದಿಗೂ ಮರೆಯುವುದಿಲ್ಲ. ನಾನು ಚಿರಋಣಿ ಆಗಿದ್ದೇನೆ, ಚಿರಋಣಿ ಆಗಿದ್ದೇನೆ. ಸಾಕಮ್ಮ, ನನ್ನನ್ನು ಹೋಗುದು ಸಾಕು ಮಾಡು. ಬಾ, ಮನೆಗೆ ಹೋಗೋಣ. ನಿನ್ನನ್ನು ಬಿಟ್ಟು ನಾನು ಪ್ರೆಸ್ಗೆ ಹೋಗುತ್ತೇನೆ. ಆ
ಅಂತ ಇತ್ತು. ಆವತ್ತು ತುಂಬಾ ವರ್ಷಗಳಾದ್ಮೇಲೆ 4 ಇದಾಡಿದ್ವಿ. ಅವನ್ ಕತ್ತೆ ಬೀಸಿದ ಚಿಕ್ಕೆ ಒಂದು ಗಾಳಿ ಹುಟ್ಟತ್ತು ಸರ್. ಆ ಗಾಳಿ ನರ ಚೆಲ್ಲಿರೋ ಪ್ರತಿಯೊಬ್ಬರಿಗೂ ಉಸಿರು ಕೊಟ್ಬಿಡ್ತು. ನಿಮ್ಗೊಂದು ಸಲಹೆ ಕೊಡ್ತೀನಿ, ನೀವು ಮಾತ್ರ ಅವನ ಗಡ್ಡ ನಿಲ್ಲೋಕೆ ಹೋಗ್ಬೇಡಿ ಸರ್. ಕಾಮಿನಿ ಹೆಸರಿಗೆ ತಕ್ಕಂತೆ ಕಾಮ ತುಂಬುದ ನಯನ ಮನೋಹರಿ. ನಾಡಿಸಿದಂತೆ ಆಡುವ ಸೂತ್ರದ ಗೊಂಬೆ. ಅವಳನ್ನು ನಗಿಸಿ ನಂಬಿಸಿ ಮುದ್ದಿಸಿ ಅವಳ ಕೋಟಿ ಅನುಕೋಟಿ ಆತಿಗೆ ನಾನು ಒಡೆಯನಾಗಲೇಬೇಕು. ಅವಳಿಂದ ನನ್ನ ದಾರಿಗೆ ಅಡ್ಡಲಾಗಿರುವ ಪತ್ರಿಕೆಗಳಲ್ಲಿ ಅಪಪ್ರಚಾರ ಮಾಡುತ್ತಿರುವ ಪ್ರಮೋದನನ್ನು ನನ್ನ ಪ್ರಾಣಾಪಾನದಲ್ಲಿ ಬಲಿಯಲ್ಲಿ ಸಿಲುಕಿಸಲೇಬೇಕು. ಓ ಕಾಮಿನಿ ಬಂದಳು, ಬರಲಿ. ಅದೇನು ಇಷ್ಟು ಬಂದ್ಬಿಟ್ಟಿಯಲ್ಲ? ನಿಮ್ಮ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡೋದು, ಅದಕ್ಕೋಸ್ಕರ ಬಂದೆ. ಅದೇನು ಚಿನ್ನ, ಅಂತಹ ಮುಖ್ಯವಾದ ವಿಚಾರ ಅದೇನು ಅಂತ ಹೇಳಿ. ಅದೇನು ಅಂದ್ರೆ, ನಮ್ಮ ಅಣ್ಣ ಮನೆಯಲ್ಲಿ ನನ್ನ ಮದುವೆ ಮಾಡ್ಬೇಕು ಅಂತ ತನ್ನ ಸ್ನೇಹಿತರ ಮುಂದೆ ಫೋನ್ನಲ್ಲಿ ಮಾತಾಡ್ತಾ ಇದ್ರು. ಇಷ್ಟೇನಾ? ಅದಕ್ಕೆ ಎಷ್ಟೊಂದು ಭಯ? ಮದುವೆ ಆಯ್ತು. ಯಾರ ಜೊತೆ ವಿನಾಶ್? ಅದೇ ನಿಮ್ಮ ಅಮೆರಿಕ ಹುಡುಗನನ್ನ. ಇದೇನು ವಿನಾಶ್, ಈ ರೀತಿ ಮಾತಾಡ್ತಾ ಇದ್ದೀರಾ? ನೋಡಿ, ನಾನು ಮದುವೆ ಅಂತ ಆಗೋದಾದ್ರೆ ಅದು ನಿಮ್ಮನ್ನ ಹೊರತು ಮತ್ತೊಬ್ಬರನ್ನ ಮದುವೆ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಇವಳ ಮಾತಿನಂತೆ ನಾನು ಇವಳನ್ನು ಮದುವೆಯಾದರೆ ಇವಳ ಸರ್ವಾಸ್ತಿಗೆ ರಾಜ್ಯದಲ್ಲಿ ನಾನೇ ಆಗಬಹುದು. ಹಾಗೂ ನನ್ನಲ್ಲಿರುವ ಹಣವು ಸೇರಿದರೆ ಇಡೀ ದೇಶಕ್ಕೆ ಶ್ರೀಮಂತನಾಗೋದರೆಲ್ಲ ಸಂದೇಹವೇ ಇಲ್ಲ. ಹೌದು, ಇದೇ ಸರಿಯಾದ ಲೆಕ್ಕಾಚಾರ. ಇದೇನು ವಿನಾಶ್, ಮೌನವಾಗಿ ನಿಂತು ಏನೋ ವಿಚಾರ ಮಾಡ್ತಾ ಇದ್ದಂತೆ ಕಾಣ್ತಾ ಇದೆ. ಯಾಕೆ ನನ್ನನ್ನ ಮದುವೆ ಆಗೋದಕ್ಕೆ ನಿಮಗೆ ಇಷ್ಟ ಇಲ್ವೇ? ಅದೇನು ಕಾರಣ? ನನ್ನ ಮೇಲೆ ಅನುಮಾನವೇ? ನಿನಗೇನೋ ಸುಮ್ಮನೆ ತಮಾಷೆಗೆ ಆಗಂದೆ ಅಷ್ಟೇ. ಓ ಡಾರ್ಲಿಂಗ್, ನೀವು ನನ್ನ ಮದುವೆ ಆಗೋದಕ್ಕೆ ಒಪ್ಕೊಂಡ್ರಲ್ಲ, ನನಗೀಗ ತುಂಬಾ ಸಂತೋಷ ಆಯ್ತು. ನಿನ್ನನ್ನು ಮದುವೆಯಾಗದೆ ಇನ್ಯಾರನ್ನು ಮದುವೆಯಾಗಲಿ ಕಾಮಿನಿ. ಆದರೆ ಎಂಬ ಮಾತೈತೆ ಡಾರ್ಲಿಂಗ್. ಕಾಮಿನಿ, ನಾನು ನಿನ್ನನ್ನು ಮದುವೆಯಾಗಬೇಕಾದರೆ ನನ್ನದೊಂದು ಕಂಡೀಷನ್ ಇದೆ. ಅದೇನು ಅಂತ ಬೇಗ ಹೇಳಿ. ಬ್ರಹ್ಮೋ, ಅದೇ ಆ ವರದಿಗಾರ ನನ್ನ ಶತ್ರುವಾಗಿದ್ದಾನೆ. ನಾನೇನು ಮಾಡಿದರೆ ಅದರ ರಿಪೋರ್ಟ್ ಬರೆದು ನನ್ನ ಪೇಪರ್ಗೆ ಕೊಡುತ್ತಾನೆ. ಅವನಿಂದ ಎಲ್ಲ ನನ್ನ ಕೆಲಸಕ್ಕೆ ಅಡ್ಡಿಯಾಗಿದ್ದಾನೆ. ಅವನಿಂದ ನನಗೆ ನೆಮ್ಮದಿ ಇಲ್ಲವಾಗಿದೆ. ಈ ಸಮಾಜದಲ್ಲಿ ಸಾಹುಕಾರರಿಗೆ ಒಳ್ಳೆಯ ಹೆಸರು ಕೆಡುತ್ತಿದೆ. ಹೌದಾ? ಆ ಪ್ರಮಾಣದಿಂದ ನಿಮಗಿಷ್ಟ
ಒಂದು ತೊಂದರೆ ಆಗ್ತಾ ಇದೆ ಅಂದ ಮೇಲೆ ನಾನೇ ಅವನನ್ನ ಹುಟ್ಟು ಹಾಕ್ತೀನಿ. ಆದ್ರೆ ಇದಕ್ಕೆ ನಿಮ್ಮ ಒಪ್ಪಿಗೆ ಇದ್ರೆ ಮಾತ್ರ. ಅದೇನು ಮಾಡ್ತೀಯೋ ನನಗೆ ಗೊತ್ತಿಲ್ಲ. ಒಟ್ಟಾರೆ ನನ್ನ ದಾರಿಗೆ ಅಡ್ಡಿಯಾಗಬಾರದು. ಸಮಾಜದಲ್ಲಿ ನನ್ನ ಹೆಸರು ಕೆಡುತ್ತಿದೆ. ನನ್ನ ಗುಟ್ಟು ರಟ್ಟಾಗಬಾರದು. ಇಷ್ಟು ಹೇಳಿದ್ರಲ್ಲ, ಇನ್ನು ನೀವು ಯೋಚನೆ ಬಿಟ್ಬಿಡಿ. ಆ ಕಾರ್ಯನ ನಾನ್ ಮಾಡ್ಕೊಳ್ತೀನಿ. ಆ ಮುಳ್ಳನ್ನ ಹೇಗೆ ಪಕ್ಕಕ್ಕೆ ಸರಿಸಬೇಕು ಅಂತ ನನಗ್ ಚೆನ್ನಾಗಿ ಗೊತ್ತು. ಗುಡ್, ವೆರಿ ಗುಡ್. ಎಷ್ಟಾದರೂ ನೀನು ಬೆಟ್ಟಾಗಲಿಲ್ಲವೇ? ಸಮಾಜದಲ್ಲಿ ಭ್ರಷ್ಟಾಚಾರ ವೈಶ್ಯಾವಟಿಕೆ ನೆಲೆಸಿದ ಸರಿನಿಮಾಂಶೋಟಿಗೂ ಹೆಣ್ಣು ಮಕ್ಕಳ ಅತ್ಯಾಚಾರ ಲಂಚ ಹರಾಡು ಬಾಲಕಾರ್ಮಿಕರು ಎಲ್ಲ ತಲೆ ಎತ್ತುತ್ತಿವೆ. ಇದಕ್ಕೆಲ್ಲ ಪರಿಹಾರ ಎಂದರೆ ಈ ನನ್ನ ಲೇಖನಿ ಇದನ್ನು ಹೊರಬರಿಸಿ ಭ್ರಷ್ಟ ರಾಜಕಾರಣ ಬಡ್ಡಿ ಹಣದ ಬಂಡಾಚಾರ ಹೆಣ್ಣು ಮಕ್ಕಳು ಹಾಳು ಮಾಡಿ ದೇಶಕ್ಕೆ ಸಾಕುವ ಕಾನೂನು ವೇತನವನ್ನು ಮತ್ತೊಬ್ಬಿ ವರದಕ್ಷಿಣೆ ಕೊಟ್ಟು ಕಂದಾಶವನ್ನು ಹೊರತಾಗಿ ಈ ಸಮಾಜವನ್ನು ಈ ಲೇಖನ ಉದ್ಧಾರ ಮಾಡುವುದೇ ನನ್ನ ಗುರಿ.
ಸ್ವರ್ಗ ನಂಗೆ ದೊಡ್ಡ ಕೆಲಸ. ಅದು ನನಗೂ ಗೊತ್ತೇ ಇದೆ. ಈ ಊರಿನಲ್ಲಿ ಅಂಥ ಕ್ರಿಮಿನಲ್ ಅಂದ್ರೆ ಆ ವಿನಾಶ್ ಮತ್ತು ವಿಕೇಶ್. ಕರೆಕ್ಟ್ ಕಾಮಿನಿ. ಅವರನ್ನು ರೆಡ್ ಹ್ಯಾಂಡ್ ಆಗಿ ಹಿಡಿದು ಅವ್ರ ಕೃತ್ಯಗಳ ಪೇಪರ್ ಹೊರ ಮಾಡಿ ಅವ್ರಿಗೆ ಶಿಕ್ಷೆ ಅಂತ ಮಾಡಬೇಕು. ನೋಡಿ ಪ್ರಭು, ಈ ನಿಮ್ಮ ಕಾರ್ಯದಲ್ಲಿ ನಾನು ನಿಮಗೆ ಸಹಾಯ ಮಾಡ್ಲಾ? ಏನು ನೀನು ಸಾಮಾನ್ಯ ಅದು ಹೇಗೆ ಸಾಧ್ಯ? ಹೌದು ಪ್ರಭು, ಇನ್ಮೇಲಿಂದ ನೀವು ಅವ್ರ ತಂಟೆಗೆ ಹೋಗ್ಬೇಡಿ. ನಾನು ಅದನ್ನೆಲ್ಲ ಅವ್ರನ್ನ ನೋಡ್ಕೋತೀನಿ. ಕಾಮಿನಿ, ಏನಿದೆ ನಿನ್ನ ಮಾತು? ಅವರ ತಂದೆಗೆ ಹೋಗಿದ್ದರೆ ಅವರಿಬ್ಬರ ಬಂಡವಾಳ ಬಯಲು ಮಾಡೋದಾದ್ರೆ ಹೇಗೆ? ಇದರಲ್ಲೇ ಇರೋದು ರಹಸ್ಯ. ನೋಡಿ, ನಾನು ಆ ವಿನಾಶ್ ಮತ್ತು ವಿಕೇತನ ರಹಸ್ಯ ಸ್ನೇಹ ಮಾಡಿ ಅವರಲ್ಲಿರೋ ಗುಟ್ಟನ್ನೆಲ್ಲ ತಿಳ್ಕೊಂಡು ನಾನು ನಿಮ್ಮ ಮುಂದೆ ಬಂದು ಹೇಳ್ತೀನಿ. ನೀವು ಅವಾಗ ರಿಪೋರ್ಟ್ ಮಾಡಿ, ನ್ಯೂಸ್ ಮಾಡಿ. ಹೇಗಿದೆ ನನ್ನ ಐಡಿಯಾ? ಗ್ರೇಟ್ ಐಡಿಯಾ. ಹೀಗಾಗಿ ನಾವು ಸುಲಭವಾಗಿ ಶಿಕ್ಷೆ ಕೊಡಬಹುದು. ಅವರಿಂದ ಹಾಕಿರೋ ಸಮಾಜದ ಭ್ರಷ್ಟಾಚಾರವನ್ನು ತಡೆಗಟ್ಟಬಹುದು. ಹಾಗಾದರೆ ಸಮಾಜದಲ್ಲಿ ನಿಮಗೂ ಒಂದು ಮನ್ನಣೆ ಸಿಗೋದು, ನಮಗೂ ಒಂದು ಬೆಲೆ ಸಿಗೋದು. ಥ್ಯಾಂಕ್ಸ್ ಕಾಮಿನಿ, ನೀನು ಎಷ್ಟೋ ಒಳ್ಳೆಯವರು. ಎಂತ ಒಳ್ಳೆಯ ನಿನ್ನ ಕೈಗೆ ನಿಜವಾದ ಅದೃಷ್ಟಶಾಲಿ. ಅಂತ ಇವನು ನನ್ನ ಮೋಹದ ಬಲೆಯಲ್ಲಿ ಸಿಲುಕಿದ್ದಾನೆ ಅಂತ ಕಾಣುತ್ತೆ. ಇವನ್ನ ಚೆನ್ನಾಗಿ ಆಟ ಆಡಿಸಿದ್ರಾಯ್ತು. ಯಾಕೆ ಏನು ಅಂತ ಸ್ವಲ್ಪ ಬಿಡಿಸಿ ಹೇಳ್ತೀರಾ? ನಾನು ಏನೆಂದು ಹೇಳಿ ಕಾಮಿನಿ, ನೀನು ಯಾವುದಾದ್ರೆ ಕಡಿಮೆ ರೂಪ, ಗುಣ, ಘನತೆ ಎಲ್ಲ ನಿನ್ನಲ್ಲಿ ಇದ್ದಾನೆ. ಅಂದ್ರೆ ನಿಮ್ಮ ಮಾತಿನ ಅರ್ಥ? ನಿಮ್ಮ ಕೈಗೆ ಭಾಗ್ಯಶಾಲಿ ಯಾರಿಗೇನೆ ಅಂದೆ. ಅಯ್ಯೋ ಮಂಕೆ, ನನ್ನ ಒಳಗಿರೋ ಸ್ಟೈಲೇ ಬೇರೆ, ಹೊರಗೆ ನಾಡಿರೋ ಸ್ಟೈಲೇ ಬೇರೆ. ಅದೆಲ್ಲ ನಿಮ್ಮಂತವ್ರ ಬೇಗ ಗೊತ್ತಾಗಿದೆ. ಹೌದು, ಆ ಭಾಗ್ಯಶಾಲಿ ನೀವೇ ಮಾತಾಡ್ಬಾರ್ದು ಅಂತ. ಸ್ವಾಮಿ, ನನ್ನಂತ ಅಪಶಾಲಿ ನೀನು ನನ್ನ ಬಳಿ ಸಂಗತಿಯಾಗುವೆಯ. ಆದರೆ ಅಂದ್ರೆ ನಿಮಗೆ ನನ್ನ ಮೇಲೆ ಮನಸ್ಸಿಲ್ಲ ಅಂದ್ರೆ ಹೋಗಿ ಬಿಟ್ಬಿಡಿ. ಕಾಮಿನಿ, ತಪ್ಪು ತಿಳಿಯಬೇಡ. ನಿನ್ನ ನಾನು ಮನಸಾರ ಒಪ್ಪಿದ್ದೇನೆ. ನಾನು ಹೇಳೋ ವಿಷಯ ಬೇರೆ. ಅದೇನು ಅಂತ ಬೇಗ ಹೇಳಿ, ನನಗೆ ತುಂಬಾ ಕುತೂಹಲ ಹೆಚ್ಚಾಗ್ತಾ ಇದೆ. ನೋಡು ಕಾಮಿನಿ, ನಾವು ಮದುವೆ ಆಗಬೇಕಂದ್ರೆ ಮೊದಲು ನನ್ನ ತಂಗಿ ಮದುವೆ ಆಗಬೇಕು. ಆಮೇಲೆ ನಾವು ಮದುವೆ ಆಗಬಹುದು. ಏನು, ನಿಮ್ಮ ತಂಗಿನ? ನಿಮಗೆ ತಂಗಿ, ಅಣ್ಣ, ತಮ್ಮ ಯಾರು ಇಲ್ಲ ಅಂತ ನಾನು ತಿಳ್ಕೊಳ್ಳುತ್ತೆ. ಹೌದು, ಯಾರು ನಿಮ್ಮ ತಂಗಿ? ಕಾಮಿನಿ, ನನ್ನ ತಂಗಿ ಅಂದರೆ ಪ್ರಾರ್ಥನಾ. ಯಾರು? ಆ ಬಡ ಹುಡುಗಿ ಪ್ರಾರ್ಥನಾ ತಾನೆ? ಹೌದು ಹಾಗೆ ನನ್ನ ಹೊರವಟ್ಟಿಯ ತಂಗಿ ಹೆಚ್ಚು. ಹಾಗೆ ನಾನಲ್ಲಿ ಬೇರೆ ಯಾರು ಇಲ್ಲ. ಹಾಗೆ ತಂದೆ ಸ್ಥಳದಂತ ನನ್ನದೇ ಕಾಮಿನಿ. ಅಲ್ಲಿವರೆಗೂ ನೀನು ಕಾಯ್ತಾ ಇದ್ದಾನೆ. ಯಾಕೆ ನಿಮಗೆ ನನ್ನ ಮೇಲೆ ನಂಬಿಕೆ ಇಲ್ಲವೇ? ಪ್ರಾರ್ಥನೆಗೆ ಗುಣ ಸಂಬಳ ಹೊರಗೆ ಸೋಲಿಸಬೇಕಾಗಿದೆ. ನಿನಗೆ ತಿಳಿದ ಬಗ್ಗೆ ಹಲವಾರು ಒಳ್ಳೆಯ ಮಾತಂಗ ನಿರ್ವಹಣೆ. ನೋಡಿ, ನೀವು ಅದ್ರ ಬಗ್ಗೆ ಚಿಂತೆ ಮಾಡಬೇಡಿ. ನೀವು ಒಪ್ಪೋದಾದ್ರೆ ಮನೆಯಲ್ಲಿ ಮದುವೆ ಆಗ್ಲಾರ್ದ ನಮ್ಮ ಅಣ್ಣ ಇದ್ದಾನೆ, ಅವರಿಗೂ ಕೂಡ ನಾವು ಹೆಣ್ಣು ಹುಡುಕ್ತಾ ಇದ್ದೀವಿ. ನೀವು ಒಪ್ಪೋದಾದ್ರೆ ನಿಮ್ಮ ತಂಗಿನ ನಮ್ಮ ಅಣ್ಣನಿಗೆ ಕೊಟ್ಟು ಮದುವೆ ಮಾಡಿದ್ರಾಯ್ತು. ಅಲ್ಲ ಕಾಮಿನಿ, ಸಾಧಾರಣ ನಿಮ್ಮ ಅಣ್ಣ ಒಪ್ಪೋನೆ. ನಾನು ಹಾಕಿದ ಗೆರೆ ನಮ್ಮ ಅಣ್ಣ ದಾಟೋದಿಲ್ಲ ಅಂದಮೇಲೆ ನನ್ನ ಮಾತು ಕೇಳಿರ್ತಾನ? ಓ, ಹಾಗಾದ್ರೆ ನೀನು ಬಹಳ ಒಳ್ಳೆಯ ಅಣ್ಣನ ಪಡೆದೀಯ. ಅಂದುವಾಗ ನಿಮ್ಮ ಅಣ್ಣನ ಹೆಸರೇನು? ನಮ್ಮ ಅಣ್ಣನ ಹೆಸರು ಪ್ರಜ್ವಲ್ ಅಂತ. ನಂತರವನ ಎಸ್ಟೇಟಿನ ಮಾಲೀಕರು. ಕಾಮಿನಿ, ನೀನು ಹೀಗೆ ಹೇಳ್ತಿದೀಯ. ನನ್ನ ಬಾಲ್ಯದಲ್ಲಿ ಪ್ರಜ್ವಲ್ ನಿಮ್ಮ ಅಣ್ಣನೇ. ನನಗೆ ಎಷ್ಟೋ ಸಂತೋಷವಾಗ್ತಿದೆ ಗೊತ್ತೇ ಕಾಮಿನಿ. ನೀನು ಅವನ ತಂಗಿ ಅಂತ ನನಗೆ ಗೊತ್ತೇ ಇರಲಿಲ್ಲ, ಈಗಲೇ ಗೊತ್ತಾದದ್ದು. ನನಗೂ ತುಂಬಾ ಸಂತೋಷವಾಯ್ತು. ನಾನು ಇಷ್ಟು ದಿನ ಸಿಟಿಯಲ್ಲೇ ಇದ್ದು ಓದ್ತಾ ಇದ್ದೆ, ಈಗ ಒಳ್ಳೇದೇ ಆಯ್ತು ಬಿಡಿ. ನನಗೆ ಇನ್ನೇನು ಯೋಚನೆ ಇಲ್ಲ, ಎಲ್ಲ ದೇವರ ದಯೆಯಿಂದ ಒಳ್ಳೆಯದೇ ಆಗುತ್ತದೆ. ಒಟ್ಟಿನಲ್ಲಿ ನಿನಗೆ ಸಂತೋಷ ಆಯ್ತು ತಾನೆ? ಅಂತೂ ಈ ಮೇಲೆ ನನ್ನ ಬಲೆಗೆ ಬಿತ್ತು ಅಂತ ಕಾಣುತ್ತೆ. ಚೆನ್ನಾಗಿ ಆಟ ಆಡಿಸೋಣ. Ooh, ooh, ooh.
ಮನದಲ್ಲಿ ತುಂಬಿದೆ ಪ್ರೀತಿಯ ಸಾಗರ ನೀ ಜೊತೆ ಸೇರಲು ಎಂಥ ಸುಂದರ ಮನದಲ್ಲಿ ತುಂಬಿದೆ ಪ್ರೀತಿಯ ಸಾಗರ ನೀ ಜೊತೆ ಸೇರಲು ಎಂಥ ಸುಂದರ ಸ್ವಾಗತ ಬಯಸಿದೆ ಹೃದಯ ಮಂದಿರ ಸ್ವಾಗತ ಬಯಸಿದೆ ಹೃದಯ ಮಂದಿರ ಇನ್ನಮ್ಮ ಸುಂದರ ಅವಿರತ ಮಧುರ ಅವಿರತ ಮಧುರ ಅವಿರತ ಮಧುರ ನನ್ನ ಹೆಂಡತಿಯಾಗುವವಳು ಹೀಗೇ ಇರಬೇಕೆಂದು ನನ್ನ ಮನಸ್ಸಿನ
ಮನಸ್ಸಿನಲ್ಲಿ ಕಲ್ಪನೆ ಇತ್ತು. ಆ ನನ್ನ ಕನಸಿನ ಕನ್ಯೆ ನೆನಸಾಗಿ ಬಾಳಲ್ಲಿ ಬರುವಳೋ ಇಲ್ಲವೋ ಎಂದುಕೊಂಡಿದ್ದೆ. ನನ್ನ ಬಾಳ ಸಂಗಾತಿಯಾಗುವವಳು ಸುಂದರಿಯಾಗಿ ನನ್ನ ಮನಸ್ಸಿನ ಭಾವನೆಗಳನ್ನು ಅರ್ಥ ಮಾಡಿಕೊಂಡು ನನ್ನ ಮನೆ ಮತ್ತು ಮನದ ಒಡತಿಯಾಗಿ ಸೌಂದರ್ಯದ ನಿಧಿಯಾಗಿ ಒಲವಿನ ಸುದಿಯಾಗಿ ಬಾಳುವಿನಲ್ಲಿ ಹುಣ್ಣಿಮೆಯ ಚಂದಿರ ಬೆಳಕು ಚೆಲ್ಲಿ ನನ್ನ ಜೀವನದ ಉದ್ದಕ್ಕೂ ಹೂವು ತನ್ನ ಪರಿಮಳವನ್ನು ಹೆಲ್ಲಡಿಸಿ ನನ್ನನ್ನು ತನ್ನ ಪ್ರೀತಿಯಿಂದ ಮೈ ಮನಸ್ಸನ್ನು ರಮ್ಮಿಸಿ ಸುಖದ ಸಂಪತ್ತುಗಳಲ್ಲಿ ತೇಲಾಡಿ ರಂಜಿಸಿದಳು ಎಂಬ ಕನಸನ್ನು ಕಾಣುತ್ತಿರುವ ಈ ನನ್ನ ಕನಸು ನೆನಸಾಗಿ ಮಾಡಿದಳು ನನ್ನ ತಂಗಿ ಕಾಮಿನಿ. ಚೆಲುವೆಯೂ ಇದೇ ರೀತಿ ಇರಬಹುದೇ? ನನ್ನ ಬಾಳ ಸಂಗಾತಿ ನೀನು ನನ್ನ ಸಂಪ್ರೀತಿ, ನನ್ನ ಬಾಳ ಸಂಗಾತಿ ನೀನು ನನ್ನ ಸಂಪ್ರೀತಿ. ಮರೆಯಲಾರವೋ ಗೆಳತಿ ಕೂಡಿ ನಡೆವ ಗೆಳತಿ, ಮರೆಯಲಾರವೋ ಗೆಳತಿ ಕೂಡಿ ನಡೆವ ಗೆಳತಿ. ಉಸಿರಿನಲ್ಲಿ ಉಸಿರಾದೆ ಹೃದಯ ಬಡಿತ ನೀರಾದೆ, ಉಸಿರಿನಲ್ಲಿ ಉಸಿರಾದೆ ಹೃದಯ ಬಡಿತ ನೀರಾದೆ. ನನ್ನ ಕಣ್ಣು ಮರುಳಾದೆ ಇಂದು ನಿನ್ನ ವಶವಾದೆ, ಬಾಳ ಜ್ಯೋತಿ ನೀನಾದೆ, ಬಾಳ ಜ್ಯೋತಿ ನೀನಾದೆ, ನನ್ನ ಜೀವ ನೀನಾದೆ. ಸೊಗಸಾದ ಕನಸಿದು. ಈ ನನ್ನ ಕನಸು ನೆನಸಾದರೆ ನಾನೇ ಪುಣ್ಯವಂತ. ನನ್ನ ತಂಗಿಯ ಮದುವೆ ಅವಳ ಮೆಚ್ಚಿದ ವಿನಾಶನತೆ ಮಾಡಲು ನಾನು ಒಪ್ಪಿದೆ. ಮುಂದಿನ ವಾರವೇ ಮದುವೆ. ಒಂದೇ ಮಂಟಪದಲ್ಲಿ 2 ಮದುವೆ ಆಗುವುದರಿಂದ ಬೇಗನೆ ಎಲ್ಲವೂ ಸಿದ್ಧತೆ ಮಾಡಿಕೊಳ್ಳಬೇಕು.
ಏನ್ ಬದುಕು ಮಾರಾಯ ಅಂತೀನಿ. ಇಷ್ಟು ಚಿಕ್ಕ ವಯಸ್ಸಿನಾಗ ನನ್ನ ಇಬ್ರು ಏನ್ರು ಓಡೋದ್ರಿ. ನಾನಾರ ಏನ್ ಮಾಡ್ಲಿ, ಇಬ್ರು ಚೆನ್ನಾಗಿ ನೋಡ್ಕೊಂಡಿದ್ದೆ. ಮೊದಲನೇಕಿ ನಿನ್ ಮುಖ ಸರಿ ಇಲ್ಲ ಅಂತೇಳಿ ನೋಡೋದಲ್ರಿ. ಇನ್ ಎರಡನೇಕಿ ರಾತ್ರಿ ಮಲ್ಕೊಂಡಕ್ಕೆ ಬರಕಿಲ್ಲ ಅಂತೇಳಿ ನೋಡದಲ್ರಿ. ನಾನಾರ ಏನ್ ಮಾಡ್ಲಿ, ದಿನ ರಾತ್ರಿ ಪ್ರಜ್ವಲಪ್ಪನ ತೋಟ ಕಾಯಕ್ ಹೋಗ್ಬೇಕು. ತೋಟ ಕಾಯಕ್ ಬಿಟ್ಟು ಮನೇಲಿ ಮಾಡ್ಕೊಂಡ್ರಿ ಒಟ್ಟಿಗೆ ಏನ್ ತಿನ್ಬೇಕ್ರಿ, ಒಟ್ಟಿಗೆ ಏನ್ ತಿನ್ಬೇಕು, ತಣ್ಣೀರ್ ಬಟ್ಟನೆ ಬೇಕಿ. ಆದ್ರೆ ಏನ್ ಮಾಡ್ಲಿರಿ, ಇರೋ ಇಬ್ರು ಹೆಣ್ರನ್ನ ಕಳ್ಕೊಂಡು ಕಮಾಂಗಿ ಆಗೀನ್ರಿ, ಕಮಾಂಗಿ ಆಗೀನಿ. ಈಗ ಏನಾಯ್ತು, ಇದ್ದಾಳಲ್ಲ ಚಂದುಳ್ಳಿ ಚಲ್ವಿ ಪಂಕ್ಲಿ ಯಾರ ಮಾಡಿ ಆಕಿಗೆ ನನ್ ಮೇಲೆ ಮನಸ್ಸಾಸೆ ತಿಳಿಸಿ ಲಗ್ನ ಮಾಡ್ಕೊಂಡು ಈ ಸತ ಬಾಳಿ ಹುಷಾರಾಗಿ ಪ್ರೀತಿಯಿಂದ ಬಾಳ್ಬೇಕಂತ ಅದೀನಿ. ಸರಿಯಾದ ಸಮಯ ಬಂದ್ಬಿಡ್ತಾರಪ್ಪ, ಓಸ್ ವಿಚಾರ ಮಾಡೋಣ. ಏನೇ ಪಂಕ್ಲಿ ಎಲ್ಲಿ ಹೊಂಟಿ, ಏನ್ವೇ ಪಂಕ್ಲಿ? ಓ ಶೇಂಗಾ ಸೂಡು ಕಟ್ಟಕ್ ಹೊಂಟಿನ್ ಬರ್ತೀಯನ? ಈ ಕಡೆ ಎಲ್ಲಿ ಹೊಂಟಿ? ಪೋಸ್ ಕೊಟ್ಟನು ಹುಡುಗ, ಪೋಸ್ ಕೊಟ್ಟನು, ಪೋಸ್ ಕೊಟ್ಟನು, ಹುಡುಗ ನಮ್ಮ ಹುಡುಗ ಕಲ್ಲ ಮೇಲೆ ಕಲ್ಲಿಟ್ಟು ಜಜ್ಜಿನಿಗೆ ಕಲ್ಲ ಮೇಲೆ ಕಲ್ಲಿಟ್ಟು ಜಜ್ಜಿನಿಗೆ ನೀನ ಕಟ್ಟಿಕೊಂಡು ಕುಣಿಯುತ್ತೀನಿ ದೊಡ್ಡ ದೊಡ್ಡ ಓಪಿನಸ, ದೊಡ್ಡ ದೊಡ್ಡ ಓಪಿನಸ. ನೀ ಯಾರ ಯಾವೂರ, ನೀ ಯಾರ ಊರ, ಮುತ್ತಸಿಲ್ಲ ನವಳಿಯ ಪೂರ, ಪ್ರಿಯನ ಮನೆಯವರದ, ವಿಜಯನ ಮಂದರ, ಪ್ರಿಯನ ಮನೆಯವರದ, ವಿಜಯನ ಮಂದರ. ಬಂದ್ರ ಮಾಮನ ಬುಲೆಟ್ ಗಾಡಿ ಗಾಡಿ ಪಡ 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 ಏನೇ ಪಂಕ್ಲಿ, ಈ ಕಡೆ ಎಲ್ಲಿ ಹೊಂಟಿ? ಹೇಳ್ದೆ ಪಂಕ್ಲಿ, ನಾನು ಹೇಳಿದ ಕೇಳಿಸ್ಲಿಲ್ಲ ಏನ್ ನಿನಗೆ? ಎಲ್ಲೇ ಹೊಂಟೆ ಹೋದ್ರು ಒಂದು ಕೆನ್ನೆಗೆ ಬಿಗಿಲೇನ್ ಮತ್ತೆ? ಒಳ್ಳೆ ಪಾಸಿಟಿವ್ ಬಂತಲ್ಲಪ್ಪ. ಇದೇನು ಬೆಳಿಗ್ಗೆ ಎದ್ದಾಗ ಎಷ್ಟು ಚೆನ್ನಾಗಿದ್ಲು, ಏನಾಯ್ತು ಏನೋ. ಹೆಂಗಾರ ಆಗ್ಲಿ ನಮ್ ನೀರ ಶಬ್ದ ಆದ್ಮೇಲೆ ಒಂದ್ ತಾಯ್ತ ಕಟ್ಕೊಂಡ್ ಬರ್ಬೋದಪ್ಪ. ಬಿಡು ಅಲ್ಲ ಕಿಸುಮಂಗ್ರಿ, ಹೇಳೆ ಕಿಸುಮಂಗ್ರಿ. ಅಲ್ಲ ನಿನಗ ಬುದ್ಧಿ ಗಿದ್ದಿ ಎಲ್ಲಿಟ್ಟಿ ನಿಂದು? ಏನಾಗೈತಿ ನಿನ್ನ ಬುದ್ಧಿಗೆ? ಏನು ನನ್ನ ಬುದ್ಧಿ ಅಲ್ಲ, ನಿನ್ನ ಬುದ್ಧಿ ಎಲ್ಲಿಟ್ಟಿ ಅಂತ ಕೇಳತ್ತೀನಿ. ಏನಾಗೈತಿ? ನನ್ನ ಬಾಳೆ ಖಬರ್ಗೇಳಿ ಸರಿಪಡಿಸಕ್ಕೆ ನೀನ್ ಆಗಿಯಲ್ಲ. ಅಯ್ಯ ಮುಚ್ಕೋ ನಿನ್ನ ಬಾಯಿನ. ಅಲ್ಲ ನಿನ್ನ ಬುದ್ಧಿ ನಿನ್ನ ಕೈಯಾಗಿದ್ರ ನಿನ್ನ ಬಾಳೆ ಹೆಂಗ್ಯಾಕ ಆಗ್ತಿತ್ತು? ಕ್ಯಾಂದ್ರ ನೀನೇ ನನ್ನ ಲಗ್ನ ಆದ್ರೆ ಹೆಂಗ ಅಂತೀನಿ. ಚಲೋ ಗಂಟೆ ಬಿದ್ದಿಯಪ್ಪ ನನ್ನ ಹಣೆ ಬರಕ ನೀ. ಹೋಗ್ಲಿ ಬಿಡ, ಮದ್ವೆ ಆಗು ಮದ್ವೆ ಆಗನ್ನಾಗತ್ತಲ್ಲ
ನಾನ್ ನಿನ್ನ ಮದುವೆ ಆಗಕ್ಕೆ ನಿನ್ನ ಹತ್ರ ಏನ್ ಐತಿ ತಾಕತ್ತು? ಏನ್ ಬೇ ಹಿಂಗ ಮಾತಾಡಕತ್ತಿ? ನಾನು ಲಗ್ನ ಆಗಿ ನೋಡು ನಿನ್ನ ನಾನು ತಲೆ ಮೇಲೆ ಹೊತ್ಕೊಂಡೆ ಓಡಾಡ್ತೀನಿ, ನನ್ನ ಪುಟ್ಟ ಹೆಂಡತಿ ಮಾಡ್ಕೋತೀನಿ. ಆ ಏನ್ ಮಾಡ್ಕೊಂತಿ? ಪುಟ್ಟ ಹೆಂಡತಿ ಮುಚ್ಕೊಂಡಿನ ಬಾಯಿ. ಅಲ್ಲ ಮೊಸಳಿ ಕೆತ್ತುವಂಗ ಸೊಂಟ ಯಾರ ಮುರಿದಿಗಿದ್ದು ಹೋಗಾರು ಅಲ್ರಿ. ಈ ನನ್ನ ಮಗ ಮುಂಜಾನೆ ಸತ್ರ ಎಣ್ಣಿಗೆ ಆಗಂಗಿಲ್ಲ, ಸಂಜೆಗೆ ಸತ್ರ ಮಣ್ಣಿಗೆ ಆಗಂಗಿಲ್ಲ. ನಿನ್ನಂತ ಮದ್ವೆ ಕಾಣ್ಕೊಂಡು ಏನ್ ಮಾಡ್ಲಿನ? ಸಿಟ್ಟಿದ್ರೆ ಹೆಂಗೆ ಮಗ್ಲಿ? ನನಗೇನು ಕಮ್ಮಿ ಆಗೈತೆ? ನನ್ನ ಮೈ ಕೆಬ್ಬಣಿದ್ದಂಗ ಐತೆ. ಯಾರಾದ್ರೂ ಕುಸ್ತಿ ಬಂದ್ರೆ ತೋರ್ಸ ಬಿಡ್ತೀನಿ ನನ್ನ ತಗೋದ. ನೋಡ, ನನಗೊಬ್ಬ ಸಿಟ್ಟು ನೆತ್ತಿಗೆ ಏರ್ತಾರ ತಣ್ಣಗಾಗೋದು ಅಷ್ಟೊಂದು ಹಗುರಲ್ಲ. ನನ್ನ ಸಿಟ್ಟಿಗೆ ತಣ್ಣಗಾಗ್ಬೇಕಂದ್ರೆ ನೀ ಏನ್ ಮಾಡ್ಬೇಕು ಗೊತ್ತೇನ? ಏನ್ ಬೇಕು ಹೇಳಿ? ನಾ ಕೇಳಿದ್ದೆಲ್ಲ ತಂದು ಕೊಡ್ತೀಯನ? ನೀನು ಕೇಳಿದ್ದು ಎಲ್ಲ ತಂದು ಕೊಡ್ತೀನಿ. ಅಲ್ರಿ, ಈ ಮುದೋಡ್ಯಾಗ ತಲ್ಯಾಗ ಬುದ್ಧಿ ಇಲ್ಲ, ಬರೀ ಸಗಣಿನ ತುಂಬೈತಿ ಇದಕ್ಕ. ಬರ್ರಿ ಇಲ್ಲ, ನಾ ಹೇಳ್ತೀನಿ ಏನ್ ಬೇಕಂತ. ಏನ್ ಬೇಕು? ಒಂದು ಡಾಬಾ ನಡ್ಸಕತ್ತೀನಿ. ಏನ್ ಮಾತ್ ತಂದು ಕೊಡಂಗ ನೋಡ. ಒಂದು ಡಾಬಾ, ಕಾಲಾಗ ಚೈನಾ, ಓಲೆ, ಬಂಗಾರ ಸಾಮಾನು ಎಲ್ಲಾ ತಂದು ಕೊಟ್ರ ನಿನ್ನ ಮದುವೆ. ಯಾಕಲಿ ಲಂಬಾಣಿ ಚೋರಿ, ನೀನ್ ಅಂದಂಗೆ ಆಗ್ಲಿ. ತಾವು ಸಾವುಕಾರ್ನಲ್ಲಿ ತಾವ್ ರೊಕ್ಕ ಇಸ್ಕೊಂಡು ರಾಯಚೂರ್ಗೋಗಿ ಎಲ್ಲ ತಂದ್ಬಿಡ್ತೀನಿ. ಸರಿಯಾಗಿ ತರ್ಬೇಕಾ? ಯಾವಾಗ ತರ್ತಿ? ನೆಕ್ಸ್ಟ್ ನಾಳೆ. ಆತ್ ಬಿಡು, ಹಂಗಾರ ತರ್ಬೇಕಾ? ಗ್ಯಾರಂಟಿ. ಹೋಗ್ಬರ್ಲ? ಬೇಡ, ಮತ್ತೆ ಮುಂದೆ ಹಾಕ್ಸೋ ಮತ್ತೆ ಹೊಡಿಸುವ ಮುಜಿಗೆ. Ay,
ಈಗ ಎಲ್ಲಿ ಬೇಕಾದ್ರೆ ಕಡ್ಡಿ ಬಿಟ್ಟು ಅವ್ರ ಮಾತು ಕೇಳಕ್ ಹೋಗಿ ಗ್ಯಾರಂಟಿ ಸಾಯಿ ಹೊಡಿತಾರೆ ನಿನಗೆ ಅದಕ್ಕೆ ಯಾಕೆ ಸೋರಾಕತ್ತಿದ್ದು ಪ್ಲಾಸ್ಟಿಕ್ ಕೊಡಪ್ಪ ಇಲ್ಲೇ ಇವು ನಾವು ರಂಗಲ ಪಂಕ್ಲಿ ಬಿಸಿಲಾಗ ನಮ್ಮ ರೈತರು ಬಿಸಿಲು 50 ಒಬ್ಬಕ್ಕೆ ನಿಂತಾಳಲ್ಲ ಹೌದು ಮತ್ತ ನಿನ್ನಂತ ಸಾಡೆ ಸಾತೋನಿ ಏನಾರು ನಾನು ನಂಬದಂದ್ರ ಬಿಸಿಲಾಗ ನಿಂದ್ರ ಪರಿಸ್ಥಿತಿ ಚೆನ್ನಾಗಿ ಬರ್ತೈತಿ ಮತ್ ನನಗ ಇದೇನ್ಲಿ ಹಿಂಗಂತಿ ನಿನ್ಗೋಸ್ಕರ ನಾನು ಹಗಲು ರಾತ್ರಿ ಕತ್ತೆ ದುಡ್ದಂಗ್ ಬಡಕತ್ತೀನಿ ಹೊಟ್ಟೆ ಕಟ್ಟಿ ಬಟ್ಟಿ ದುಡ್ಡು ಕುಡ್ಸಕತ್ತೀನಿ ಹಿಂಗ ಹೇಳಕತ್ತದನ್ನ ನನಗೆ ಮುದುಕಿ ಮಾಡಕತ್ತಿ ದೋಸ್ತನಿ ಅಲ್ಲ ನಾ ಹೇಳಿದ್ದೆಲ್ಲ ನೀ ಏನಾರ 3 ದಿವ್ಸನಾಗ ತಂದು ಕೊಡ್ಬೇಕು 3 ದಿವ್ಸದಾಗ ನೀ ತಂದು ಕೊಡ್ಲಿಲ್ಲ ಅಂದ್ರ ನಿನ್ನ ಅದಾವಲ್ಲ ಸಾಮಾನು ಕಿತ್ತು ಕೈಯಾಗ ಕೊಟ್ಟು ಬಿಡ್ತೀನಿ ಅಯ್ಯ ಇರೋದೇ ಇಟ್ಟು ಸಾಮಾನು ಯಾವ ಸಾಮಾನು ಏನ್ ಮಾಡ್ತೀವಿ ಅಯ್ಯಯ್ಯ ಅದ ನಾ ಹೇಳಿದ್ದು ಆ ಸಾಮಾನಲ್ಲ ನಿನ್ನ ಗುದಿಲಿ ಹೇಳಾಕತ್ತಿಲ್ಲ ನಾ ದೋಸ್ತ ನಿನ್ನ ಪ್ಲಾಸ್ಟಿಕ್ ಐತಲ್ಲ ಬಕೆಟ್ ಒಡಕ ಕೊಡ ತಂಬಗಿ ಇವನ್ನೆಲ್ಲ ಮಂದಿ ಕೈ ಕೊಟ್ಟು ಮುರಿಸಿ ಪೀಸ್ ಮಾಡ್ತೀನಿ ಅಂತಂದೆ ಹಂಗೇನ್ ಮಾಡ್ಬೇಡ ಪಂಕ್ಲಿ ತಡಕ ಇಷ್ಟು ದಿನ ತಡದಿ ಅಂತೀಯ ಇನ್ನ ಸ್ವಲ್ಪ ದಿನ ತಡಕ ಆಗುದಿಲ್ಲ ತಡ್ಕೋಬೇಕು ತಡ್ಕೊಂಡ್ರು ಪಡ್ಕೊಂತಿದ್ದೆ ಏನು ನನಗೆ ತಡ್ಕೊಳ್ಳೋದು ಬೇಡ ಇನ್ನು ಮುಂದೆ ಪಡ್ಕೊಳ್ಳೋದು ಬೇಡ ನೀ ಏನಾರ ನಾ ಹೇಳಿದ ಬಂಗಾರ ತಂದು ಕೊಡ್ಲಿಲ್ಲ ಅಂದ್ರ ಸೀದಾ ಇವ ನನಗೆ ಬೆನ್ನು ಹತ್ತನ್ರಿ ಅಂತ ಹೇಳಿ ಊರು ಮಂದಿನ ಕೂಡಿಸಿ ನಾಯಿಗೆ ಬಡಸ್ದಂಗ ಬಡಸ್ತೀನಿ ಮತ್ತೆ ಹುಷಾರ ಅಯ್ಯಯ್ಯ ಹಂಗೇನ್ ಮಾಡ್ಬೇಡ ಪಂಕ್ಲಿ ನೀ ಹೇಳ್ದಂಗ ಅಲ್ಲಿ ಇನ್ನೂ 3 ದಿನದಾಗ ನಿಮ್ಮ ಅತ್ತಿ ಬಂದ್ರ ಎಲ್ಲವರಿಗೆ ಸಾಮಾನು ತಂದು ಕೊಡ್ತೀನಿ ನೀನು ಮಾತ್ರ ಶಾಂತವಾಗಿರ್ಬೇಕು ನೋಡ್ ನನಗೆ ಕರೆಯನ್ನು ತಂದು ಕೊಡ್ತೀನಿ ಪ್ರಾಮಿಸ್ ಮಾ ಹಂಗಾರ ನೀ ಏನಾರ ಬಂಗಾರ ತಂದು ಕೊಟ್ಟಿ ಅಂದ್ರ ನಮ್ಮ ಮನ್ಯಾಗ ಇದ್ದಾಗ ತಂದು ಕೊಡ್ಬೇಡ ನಮ್ಮ ಅಪ್ಪ ಇರ್ಲಾರ್ದಾಗ ತಂದು ಕೊಡು ಆವಾಗ ನಾವಿಬ್ರು ಲಗ್ನ ಲಗ್ನ ಬೇಡ ಮಕ್ಕಳಾಗಲಿ ಆವಾಗ ಲಗ್ನ ಮಾಡೋಣ ನೋಡ ಈಗ ಉಂಡ್ರು ಹಂಗ ಈಚ ಕಡೆ ಉಂಡ್ರು ಹಂಗ ಅದನ್ನ ಹೇಳಾಕತ್ತೀನಿ ನಾವಿಬ್ರಲ್ಲ ಹಿಂಗ್ ಬಿಡು ಸೈ ರೈಟ್ ಬಿಡ
ಶಿವ 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 ಶುರುವಾತ ಪದಿಸಿ ಅನುಭವ ಕೇಳ